ವಿಶೇಷವಾಗಿ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಇರ್ತಕ್ಕಂಥ ದೇವ್ರ ಮಕ್ಕಳನ್ನ ನೋಡಲಿಕ್ಕೆ ಹುಣಸೂರಿಂದ ರವಿಕುಮಾರ್ ಅಣ್ಣವರು ಮತ್ತು ಕವಿತಾ ಅಕ್ಕವರು ಹಾಗೆ ಇಡೀ ಫ್ಯಾಮಿಲಿಯವರು ಹುಣಸೂರಿಂದ ಬಂದಿದ್ದಾರೆ. ವಿಶೇಷವಾಗಿ ಇವತ್ತು ಅವರ ಮದುವೆಯಾದ ದಿನ, ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. ನಕ್ಷತ್ರದ ಪಲ್ಲಕ್ಕಿಯ ಮೇಲೆ ಕುಂತು ಹೃದಯಗಳು ನಡಿಬೇಕು ಹೊತ್ತು. ಹಾಗೆ ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಕಳಿಗೂ ಸಾಕಷ್ಟು ದಿನಸಿ ಸಾಮಗ್ರಿಗಳನ್ನ ತಗೊಂಡ್ ಬಂದಿದ್ದಾರೆ. ತಂದೆ ತಾಯಿನ ನೋಡ್ಕೊಳ್ಳಿ ಅಂತಾನೆ ಹೇಳೋದು ನಾವು. ತಂದೆ ತಾಯಿನ ಮತ್ತೆ ಪಡೆಯಕ್ಕಾಗಲ್ಲ, ಇರೋವರೆಗೂ ಚೆನ್ನಾಗಿ ನೋಡ್ಕೋಬೇಕು. ದೇವ್ರಂತವ್ರು ನಿಮ್ನೆಲ್ಲ ನೋಡ್ಕೋತಾವ್ರೆ. ಎಷ್ಟು ಜನ ಅವ್ರ ಬಗ್ಗೆ ಮಾತಾಡಿದಿರೋ ಒಂದೇ ಒಂದಿನ ಅವ್ರ ನೋಡ್ಕೊಳ್ಳಿ, ಆಮೇಲೆ ಹೇಳ್ತೀನಿ ನಾನು. ಯಾವ ತರ ಉಪವಾಸ ಮನಗಿದ್ದೀರಾ? ಊಟ ಇಲ್ದೇನೆ ಇಲ್ಲ ಅಲ್ವಾ? ಅಷ್ಟಿದ್ರೆ ಸಾಕು ನಮಗೆ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ವಿಶೇಷವಾಗಿ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಇರ್ತಕ್ಕಂಥ ದೇವ್ರ ಮಕ್ಕಳನ್ನ ನೋಡಲಿಕ್ಕೆ ಹುಣಸೂರಿಂದ ರವಿಕುಮಾರ್ ಅಣ್ಣವರು ಮತ್ತು ಕವಿತಾ ಅಕ್ಕವರು ಹಾಗೆ ಇಡೀ ಫ್ಯಾಮಿಲಿಯವರು ಹುಣಸೂರಿಂದ ಬಂದಿದ್ದಾರೆ. ಭಾಳ ಖುಷಿಯಾಗತ್ತೆ. ಇದು ಮೊದಲನೇ ಸರ್ತಿ ಏನು ಬರ್ತಾ ಇಲ್ಲ, ಪ್ರತಿ ವರ್ಷ ಕೂಡ ಈ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಇರ್ತಕ್ಕಂಥ ದೇವ್ರ ಮಕ್ಕಳ ಆಶೀರ್ವಾದ ಪಡೆಯಲಿಕ್ಕೆ ಬರ್ತಾರೆ. ವಿಶೇಷವಾಗಿ ಇವತ್ತು ಅವರ ಮದುವೆಯಾದ ದಿನ, ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. ಹುಣಸೂರಿಂದ ಇಲ್ಲಿವರೆಗೂ ಬಂದಿರೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳಿಗೂ ಸಾಕಷ್ಟು ದಿನಸಿ ಸಾಮಗ್ರಿಗಳನ್ನ ತೊಗೊಂಡು ಬಂದಿದ್ದಾರೆ. ವಿಶೇಷವಾಗಿ ನಿಮ್ಗಳ ಆಶೀರ್ವಾದ ಪಡೆಯೋಕೆ ಬಂದಿದ್ದಾರೆ. ದಯವಿಟ್ಟು ಜೋರಾಗಿ ಒಂದ್ಸತಿ ಕ್ಲಾಸ್ ಮಾಡಿ. ಹಾಗೆ ಪ್ರತಿಯೊಬ್ಬರು ಅವ್ರಿಗೆ ಒಳ್ಳೇದಾಗಲಿ, ಭಗವಂತ ಆಯುಷ್ಯು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನ ಕರುಣಿಸ್ಲಿ ಅಂತ ಮನಸ್ಫೂರ್ತಿಯಾಗಿ ನಿಮ್ಮ ಕುಟುಂಬಕ್ಕೆಲ್ಲ ಭಗವಂತ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀವಿ. ಇಲ್ಲಿರ್ತಕ್ಕಂಥವ್ರು ಹೊಟ್ಟೆ ತುಂಬಿಸೋಕೆ ಇಷ್ಟು ಐಟಮ್ಗಳನ್ನ ತಂದಿದ್ದೀರಾ. ಭಗವಂತ ನಿಮ್ಮ ಹೊಟ್ಟೆನ ತಣ್ಣಗಿಟ್ಟಿರಲಿ. ವಿಶೇಷವಾಗಿ ನಮ್ಮ ಒಂದು ಆಶ್ರಮದ ಬಗ್ಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲ ಚೆನ್ನಾಗೈತೆ ಸೌಲಭ್ಯ. ತಂದೆ ತಾಯಿನ ನೋಡ್ಕೊಳ್ಳಿ ಅಂತಾನೆ ಹೇಳೋದು ನಾವು. ತಂದೆ ತಾಯಿನ ಮತ್ತೆ ಪಡೆಯಕ್ಕಾಗಲ್ಲ, ಇರೋವರೆಗೂ ಚೆನ್ನಾಗಿ ನೋಡ್ಕೋಬೇಕು. ದೇವ್ರಂತವ್ರು ನಿಮ್ನೆಲ್ಲ ನೋಡ್ಕೋತಾವ್ರೆ. ಅದೇ ನಾನು ಕೇಳ್ಕೊಳ್ಳೋದು, ಯಾರನ್ನೂ ತಂದೆ ತಾಯಿನ ದಯವಿಟ್ಟು ಇದು ಮಾಡಬೇಡಿ, ಚೆನ್ನಾಗಿ ನೋಡ್ಕೊಳ್ಳಿ. ಈಗ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸ್ತಾ ಇದ್ದೀನಿ, ಆಶ್ರಮ ಅಂದ ತಕ್ಷಣ ನಿಮ್ಮ ಸಿಂಪತಿ ಗಿಟ್ಟಿಸ್ಕೊಳ್ಳೋಕ್ಕೆ ಅಥವಾ ನಿಮಗೆ ನಿಮ್ಮ ಹತ್ರ ಅಂದ್ರೆ ನಾವು ಇದನ್ನೆಲ್ಲ ಮಾಡಿ ದುರುಪಯೋಗ ಪಡಿಸ್ಕೊತೀವಿ ಅಂತ ಹಂಗ ಅನ್ನೋರು ಬಂದಿವ್ರು ಒಬ್ರೊಬ್ರು ಒಂದ್ ಬಾಯಿಲಿ ದೇವ್ರಂತವ್ರನ್ನ ಕೇಳಿ, ಆಗ ಗೊತ್ತಾಯ್ತದೆ. ಸುಮ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಳೋದೆಲ್ಲ ಸುಳ್ಳು. ಇಲ್ಲಿ ಬಂದ್ ನೋಡಿ. ಈಗ ಎಷ್ಟು ವರ್ಷದಿಂದ ನೀವು ಬರ್ತಾ ಇದ್ದೀರಾ? ಈ ಸೇರಿ 2 ವರ್ಷದಿಂದ ಬರ್ತಾ ಇದೀವಿ. ಏನ್ ಹೇಳಕ್ ಇಷ್ಟಪಡ್ತೀರಾ? ತುಂಬಾ ಚೆನ್ನಾಗದೆ ಅಣ್ಣ, ನೀವು ದೇವ್ರು. ಕೋಟಿ ಕೋಟಿ ನಮಸ್ಕಾರ ನಿಮ್ಗೆ. ನಾವೇನಕ್ಕೆ ಗೊತ್ತಾ, ಅಲ್ಲಿ ಇಲ್ಲಿ ಆಚರಿಸ್ಕೊಳ್ಳೋದು ಬೇಡ. ನಾವು ಇಲ್ಲಿ ದೇವಸ್ಥಾನದಲ್ಲಿ ಸ್ವರ್ಗದಲ್ಲಿ ಆಚರಿಸ್ಕೋಬೇಕು ಅಂತದೇ ನಮ್ಮ ಆಸೆ. ನಾನು ಹೇಳಿದೆ, ನಾವಿರೋವರೆಗೂ ಸಹಾಯ ಮಾಡ್ತೀವಿ ಅಂತ. ನಾವಿರೋವರೆಗೂ ನಾವು ಸಹಾಯ ಮಾಡ್ತಾನೆ ಇರ್ತೀವಿ. ಜನಗಳು ಮತ್ತೆ ತಲೆ ಕೆಡ್ಸ್ಕೋಬೇಡಿ, ಇಲ್ಲಿ ಬಂದು ಒಂದ್ಸತಿ ನಿಂತ್ಕೊಂಡು ನೋಡಿ. ನೀವೇನ್ ಹೇಳ್ತೀರಿ? ಅದೇ ಒಳ್ಳೇದು ಮಾಡ್ತಿದ್ರೆ ಮಾಡಿ. ಯಾರು ಜನ ಹೇಳ್ತಾರೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಇಲ್ಲಿ ಬಂದು ನೋಡಿದ್ರೆ ಅವ್ರಿಗೆ ಏನೇನು ಆಗೈತೆ, ಕೈ ಇಲ್ಲ, ಕಾಲಿಲ್ಲ, ಏನೇನು ನೋವಾಗೈತೆ ಅವ್ರಿಗೆ ಗೊತ್ತಿಲ್ಲ. ಅಲ್ಲಿ ಹೇಳ್ತಾರೆ ಅಷ್ಟೇ. ಇಲ್ಲಿ ಬಂದು ಒಂದಪ್ಪ ನೋಡಿದ್ರೆ ನನಗೆ ಒಂದು ಆಸೆ ಇದೆ. ಇಲ್ಲಿ ಸುಮಾರು ಜನ ಕೂತಿದ್ದಾರೆ. ಇದನ್ನ ನಾನು ಎಲ್ಲ ಪರ್ಸನಲ್ ಆಗಿ ವಿಡಿಯೋ ಮಾಡಿ ಹಾಕಿದ್ರೆ ತಪ್ಪಾಗ್ಬೋದು. ಹೌದೌದು. ನೀವೇ ಕೇಳ್ತೀರಾ ಎಲ್ಲ ಹೇಗಿದ್ದೀರಾ? ಏನ್ ಕೇಳೋದ್ ಬಿಡಿ. ಒಂದ್ ಸೆಕೆಂಡ್ ಕೇಳಿ. ಅಲ್ಲವಾ? ಊಟ ಎಲ್ಲ ಕರೆಕ್ಟಾಗಿ, ಊಟ ತಿಂಡಿ ಎಲ್ಲ ಚೆನ್ನಾಗಿ ನೋಡ್ಕೋತಾರಲ್ವಾ? ಯಾವ ತರ ಉಪವಾಸ ಮಲಗಿದಾರ ಕೆಲಸ? ಯಾವ ತರ ಉಪವಾಸ ಮನಗಿದ್ದೀರಾ? ಊಟ ಇಲ್ದೇನೆ ಇಲ್ಲ ಅಲ್ವಾ? ಅಷ್ಟಿದ್ರೆ ಸಾಕು ನಮಗೆ. ಸೊ ಯಾಕೆ ಇದನ್ನ ನಾನು ಕೇಳ್ತಾ ಇದ್ದೀನಿ ಅಂದರೆ, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಜನ ಕೆಲ್ಸಕ್ಕೆ ಬಾರದೇ ಇರೋರು, ಅವ್ರು ಯಾವತ್ತೂ ಯಾರಿಗೂ ₹1 ದಾನನೂ ಮಾಡಿರೋದಿಲ್ಲ, ಒಂದು ಮೂಟೆ ಅಕ್ಕಿನೂ ಕಳಿಸಿರೋದಿಲ್ಲ. ಎಲ್ಲೋ ಕೂತ್ಕೊಂಡು ಇಂಟರ್ನೆಟ್ ಫ್ರೀ ಇದೆ ಅನ್ನೋ ಕಾರಣಕ್ಕೆ ಬೇಕಾಬಿಟ್ಟಿಯಾಗಿ ಕಮೆಂಟ್ಸ್ಗಳಾಗ್ತಾರೆ. ಇವರೆಲ್ಲ ಇವತ್ತು ಒಂದು ಒಳ್ಳೆ ವಸ್ತ್ರ ಹಾಕೊಂಡು ಕೂತಿರೋದನ್ನ ಗಮನಿಸ್ತಾ ಇದ್ದಾರೆ. ಅವ್ರ ಹಿಂದಿನೇ ಕರಾಳ ದಿನಗಳನ್ನು ಯಾರೂ ಗಮನಿಸಿಲ್ಲ. ಅವ್ರು ಕರ್ಕೊಂಡು ಬರೋಕ್ಕೆ ಮುಂಚೆ ಯಾವ ರೀತಿ ಇದ್ರು, ಯಾವ ರೀತಿ ಕಷ್ಟಪಡ್ತಿದ್ರು. ಮಾತು ಹೇಳಕ್ ಇಷ್ಟಪಡ್ತೀನಿ. ಅವ್ರು ಹೇಳಿರೋರು ಒಂದು ದಿನ ಇವ್ರನ್ನ ಸಾಕ್ಲಿ, ಒಂದೇ ಒಂದಿನ. ನಾನು ಹೇಳ್ತಾ ಇರೋದು, ಒಂದು ದಿನ ಅವ್ರನ್ನ ಸಾಕ್ಲಿ. ಅಣ್ಣನ ಬಗ್ಗೆ ಮಾತಾಡೋರು, ನಾನು ಅದನ್ನೇ ಕೇಳ್ಕೊತಿರೋದು. ಎಷ್ಟು ಜನ ಅವ್ರ ಬಗ್ಗೆ ಮಾತಾಡಿದಿರೋ ಒಂದೇ ಒಂದಿನ ಅವ್ರು ನೋಡ್ಕೊಳ್ಳಿ, ಆಮೇಲೆ ಹೇಳ್ತೀನಿ ನಾನು. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದಕ್ಕೆ
ಹುಣಸೂರು ಏನು ಇಲ್ಲೇ ಪಕ್ಕದ ಊರಲ್ಲ, ಅಷ್ಟು ದೂರದಿಂದ ಇಲ್ಲಿವರೆಗೂ ಬಂದಿದ್ದೀರಾ ಅಂದ್ರೆ ತುಂಬ ಹೃದಯದ ಧನ್ಯವಾದಗಳು. ದೇವ್ರನ್ನ ನೋಡ್ಬೇಕಂದ್ರೆ ಅಣ್ಣ ಎಲ್ಲಿಂದಾರ ನಿಮ್ನ ನೋಡ್ಲೇಬೇಕು, ನಿಮ್ಮ ಆಶೀರ್ವಾದ ಪಡಿಬೇಕು, ದೇವ್ರ ಮಕ್ಳ ಆಶೀರ್ವಾದ ಪಡಿಬೇಕಂತಾನೆ ನಾವು ಬಂದಿರೋದು. ಥ್ಯಾಂಕ್ ಯು ಥ್ಯಾಂಕ್ ಯು. 3 ಗಂಟೆ ರಾತ್ರಿಗೆ ಎದ್ದು ಇಲ್ಲಿ ಗಂಟೆ ನಿಮ್ ನೋಡ್ಬೇಕು. ಮಂಜುಳಕ್ಕನು ಕೇಳ್ದು ಯೋಗೇಶ್ ಅಣ್ಣ ಇರ್ಬೇಕು, ಅವ್ರ ಪುಟೆ ಮಾತಾಡ್ಬೇಕು, ನಾವು ಬರ್ಬೇಕು ಅನ್ಕೊಂಡು. ಥ್ಯಾಂಕ್ ಯು. ನಿಜವಾಗ್ಲೂ ಭಾಳ ಪುಣ್ಯ ಮಾಡಿದ್ದೀವಿ ಅನಿಸುತ್ತೆ. ಇಡೀ ರಾಜ್ಯದ ಮೂಲೆ ಮೂಲೆಯಲ್ಲೂ ಇಷ್ಟೊಂದು ಪ್ರೀತಿ ಸಿಕ್ಕಿರೋದು ಕಾರಣ ಏನಂತ ಹೇಳಿದ್ರೆ ನಾವು ಮಾಡ್ತಾ ಇರ್ತಕ್ಕಂಥ ಸೇವೆ ಖಂಡಿತವಾಗ್ಲೂ ಭಗವಂತನ ಆಶೀರ್ವಾದ ಇದ್ದರೆ ಎಲ್ಲವೂ ಒಳ್ಳೆಯದೇ ಆಗುತ್ತೆ. ಯಾಕಂತ ಹೇಳಿದ್ರೆ ನಾನಾ ಜನ ನಾನಾ ರೀತಿಯಲ್ಲಿ ವರ್ಣಿಸುವಂಥ ಕೆಲಸ ಮಾಡ್ಬೋದು, ಅದಕ್ಕೆ ಯಾವುದೂ ಕಿವಿ ಕೊಡೋದಿಲ್ಲ, ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಮ್ಮ ಕೆಲಸ ನಾವು ಮಾಡೋಣ, ಭಗವಂತನ ಆಶೀರ್ವಾದ ಖಂಡಿತ ಸಿಗುತ್ತೆ ಅಂತ ಹೇಳ್ತಾ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲಿರಲಿ, ಒಳ್ಳೆಯದಾಗಲಿ, ಶನೇಶ್ವರ ಸ್ವಾಮಿಯವರ ಆಶೀರ್ವಾದ ಸಿಗಲಿ. ವಿಶೇಷವಾಗಿ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. ಒಳ್ಳೆಯದಾಗಲಿ. ಧನ್ಯವಾದ ಎಲ್ರಿಗೂ ಥ್ಯಾಂಕ್ ಯು. ಬನ್ನಿ. ಶಿವನು ಮೇಲೆ ನೋಡಿರುವ ಜನರು ಮಾಡೋ ಕಾಯಕವ ನಿಜದ ಅಂಕೆ ನೀಡಿರುವ ತಿಳಿಯು ಶಿವನೇ ಭುವನಂ ಗಗನಂ ಸಕಲ ಶರಣೋ ಅಖಿಲೋ ನಿಖಿಲೋ ಶಿವನೇ ಶರಣೋ. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್.